ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸು. ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಇದ್ದರೆ ಸಾಕು, 30 ರಿಂದ 40 ಗುಲಾಬ್ ಜಾಮೂನ್ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ವಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಗುಲಾಬ್ ಜಾಮೂನ್ ಮಾಡೋಣ. ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ, 1 ಲೋಟಷ್ಟು ಸಕ್ಕರೆ, ಸ್ವಲ್ಪ ಹಾಲು ಮತ್ತು ಹುರಿಲಿಕ್ಕೆ ಎಣ್ಣೆ ಗೋಲ್ಡ್ ವಿನ್ನರ್. ಬಾಣಲಿಗೆ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ. 1 ಲೋಟಷ್ಟು, ಒಂದು ಅರ್ಧ ಲೋಟಷ್ಟು ನೀರು ಹಾಕ್ಕೊತೀನಿ. ಇದು ಪಾಕ, 1 ಎಳೆ ಪಾಕ ಮಾಡ್ಕೊಳ್ಳೋಣ. 1 ಚಿಟಿಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. 3 ಲವಂಗ ಹಾಕ್ಕೊಳ್ಳೋಣ. ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಕುದೀತಾ ಇದೆ ನೋಡಿ. ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ, ಒಂದು ಬಟ್ಲಿಗೆ. ಒಂದು ಸತಿ ಕೈಯೊಳಗೆ ಹಿಂಗೆ ಮಾಡ್ಕೊಳ್ಳೋಣ, ಗಂಟು ಇಲ್ಲದಂಗೆ. ಈಗ ಸ್ವಲ್ಪ ಹಾಲು, ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇನ್ನೊಂದು ಸ್ಪೂನಷ್ಟು ಹಾಕ್ಕೊಳ್ಳೋಣ. ಒಂಚೂರು ಕೈಗೆ ಎಣ್ಣೆ ಹತ್ಕೊಂಡು ಚೆನ್ನಾಗಿ ನೋಡಿ ಆಗಿದೆ. ಒಂದು 2 ನಿಮಿಷ ಅಷ್ಟೇ ಬಿಡೋಣ. ನೋಡಿ ಇದು ನಮಗೆ ಮಾಡ್ತಾಯಿಲ್ಲ, ಸ್ವಲ್ಪ ಕಲರ್ ಹಾಕ್ತಿದ್ದೀನಿ. ಈ ಕಡೆ ಬಿಸ್ತಿಗೆ ಅವ್ರು ಬಂದಿದ್ದಾರೆ, ಗುಲ್ಬರ್ಗ ಕಡೆಯವರು. ಅವ್ರಿಗೆ ಈ ಥರ ಕಲರ್ ಹಾಕ್ಕೊಟ್ರೆ ಅವ್ರಿಗೆ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಕಲರ್ ಹಾಕಿದ್ದೀನಿ. ಆಗಿದೆ. ಈಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಬಿಡೋಣ. ಗ್ಯಾಸ್ ಹಚ್ಚಿ ಮೀಡಿಯಮ್ ಉರಿಯೊಳಗೆ ಇಟ್ಟಿದ್ದೀನಿ ನೋಡಿ. ಆಗಿದೆ. ಒಂದು ಚೂರು ಎಣ್ಣೆ ನಾವು ಕೈಗೆ ಹಿಂಗೆ ಸೋಸ್ಕೊಂಡು ಸಣ್ಣ ಉಂಡೆ ತೊಗೊಬೇಕಾಗ್ತದೆ. ಈ ಸೈಜೊಳಗೆ ರೌಂಡ್ ಶೇಪನ್ನು ಮಾಡಿಕೊಂಡ್ರೆ, ಇಲ್ಲ ಉದ್ದ ಶೇಪನ್ನು ಮಾಡಿ ಈ ಥರ ಸ್ವಲ್ಪ ಇದು ಮಾಡಬೇಕಾಗ್ತೈತೆ ನೋಡಿ. ಈ ಥರ ನಾನು ಮಾಡ್ಕೊತೀನಿ. ಈಗ ಲೈಟಾಗಿ ಎಣ್ಣೆ ಬಿಸಿಯಾಗಿದೆ. ನಾವು ಇದರೊಳಗೆ ಬೇಯಿಸ್ಬೇಕಲ್ಲ, ಹಾಗಾಗಿ ಲೈಟಾಗಿ ಹಾಕ್ಕೊಂಡು ಸಣ್ಣ ಉರಿಯೊಳಗೆ ಬೇಯಿಸೋಣ. ಲೈಟಾಗಿ ತಿರುಗಿಸ್ಕೊತಾ ಇರೋಣ, ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಹೀಗೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು. ಒಳಗಡೆ ಮೇಲೆ ಬೆಂದಿರ್ತೈತೆ, ಒಳಗಡೆ ಬೇಯಲ್ಲ, ಆ ಥರ ಆಗ್ಬಿಡ್ತೈತೆ. ಆ ಕಡೆ ಈ ಕಡೆ ತಿರುಗಿಸ್ತಾ ಇರಿ ಕಡಿಮೆ ಉರಿಯೊಳಗೆ ನೋಡಿ. ಆಗಿದೆ. ಈಗ ತೆಕ್ಕೊಂಬಿಡೋಣ. ಈಗ ಈ ಪಾಕ ಮಾಡಿದ್ವಲ್ಲ, ಅದಕ್ಕೆ ಹಾಕ್ಕೊಂಬಿಡೋಣ. ಬಿಸಿ ಹಾರಿರಬೇಕು ನೋಡಿ. ಹಿಂಗೆ ಮಾಡಿ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ನೋಡಿ ಎಲ್ಲ ನೆಂದಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಇದ್ದರೆ 30 ರಿಂದ 40 ಗುಲಾಬ್ ಜಾಮೂನ್ ಮಾಡ್ಬೋದು. ರೌಂಡ್ ಶೇಪ್ ಆದರೆ, ಅದು ಉದ್ದಾದರೆ ಈ ಥರ ಮಾಡ್ಕೊಬೋದು. ತುಂಬ ಚೆನ್ನಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.